ಎಷ್ಟೋ ಜನ ರೈತರಿಗೆ ಪಶುಪಾಲನಾ ಇಲಾಖೆಯಿಂದ ಸಿಗ್ತಾ ಇರುವಂತಹ ಸಹಾಯಧನ ಮತ್ತು ಇನ್ನಿತರೆ ಸೌಲಭ್ಯಗಳ ಮಾಹಿತಿ ತಿಳಿದಿರೋದಿಲ್ಲ. ಅಂಥ ರೈತರಿಗೆ ಪಶುಪಾಲನಾ ಇಲಾಖೆಯಿಂದ ಲಭ್ಯವಿರುವ ಸಬ್ಸಿಡಿ ಯೋಜನೆಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ಗ್ರಾಮದಿಂದ ಸರ್ಕಾರದವರೆಗೆ ಉದ್ಯೋಗ ಮತ್ತು ಯೋಜನೆಗಳ ಮಾಹಿತಿಯನ್ನ ನೀಡುವಂತಹ ಸಂಜೀವಿನಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವೇನಾದ್ರೂ ಹಸು, ಕುರಿ, ಮೇಕೆ, ಕೋಳಿ ಸಾಕಣೆ ಮಾಡ್ತಾ ಇದ್ದೀರಾ ಅಥವಾ ಮಾಡೋ ಯೋಚನೆಯಲ್ಲಿ ಇದ್ದೀರಾ? ಹಾಗೇನಾದ್ರೂ ಇದ್ರೆ ಈ ವಿಡಿಯೋ ನಿಮ್ಗೆ ಉಪಯೋಗವಾಗಬಹುದು. ಪಶುಪಾಲನಾ ಇಲಾಖೆ ರೈತರು ಮತ್ತು ಯುವಕರಿಗಾಗಿ ಘೋಷಿಸಿರುವಂತಹ ಸರ್ಕಾರದ ಸಬ್ಸಿಡಿ ಯೋಜನೆಗಳನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಹಾಲು ಉತ್ಪಾದಕರಿಗೆ ಉತ್ತೇಜನ. ಈ ಯೋಜನೆಯ ಮೂಲಕ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಹಾಲನ್ನ ಸರಬರಾಜು ಮಾಡ್ತಾ ಇರುವಂತಹ ಸದಸ್ಯರಿಗೆ ಪ್ರತಿ ಲೀಟರ್ಗೆ 5 ರೂಪಾಯಿಯಂತೆ ಪ್ರೋತ್ಸಾಹ ಧನವನ್ನ ನೀಡಲಾಗ್ತಾ ಇದೆ. ರಾಸುಗಳ ಆಕಸ್ಮಿಕ ಸಾವಿಗೆ ಆಪತ್ತು ನಿಧಿ. ಈ ಯೋಜನೆಯ ಮೂಲಕ ರಾಸುಗಳು ಆಕಸ್ಮಿಕವಾಗಿ ಮರಣ ಹೊಂದಿದಾಗ ರೈತರಿಗೆ ಉಂಟಾಗುವಂತಹ ಆರ್ಥಿಕ ನಷ್ಟವನ್ನ ತುಂಬೋದಿಕ್ಕೆ ಮರಣ ಹೊಂದಿದಂತಹ ಜಾನುವಾರು, ಎಮ್ಮೆ, ಹೋರಿಗಳಿಗೆ 15,000 ರೂಪಾಯಿ ಪರಿಹಾರ ಧನವನ್ನ ನೀಡಲಾಗುತ್ತದೆ. ಕುರಿ, ಮೇಕೆಗಳ ಆಕಸ್ಮಿಕ ಸಾವಿಗೆ ಅನುಗ್ರಹ ಕೊಡುಗೆ. ಈ ಯೋಜನೆಯ ಮೂಲಕ ಆಕಸ್ಮಿಕವಾಗಿ ಮರಣ ಹೊಂದಿದಂತಹ ಕುರಿ ಅಥವಾ ಮೇಕೆಗಳಿಗೆ ಪರಿಹಾರ ವಿತರಣೆಯನ್ನ ಮಾಡಲಾಗುತ್ತದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಕುರಿ ಅಥವಾ ಮೇಕೆಯನ್ನ ವಿತರಣೆ. ಈ ಯೋಜನೆಯ ಮೂಲಕ ಕುರಿ ಅಥವಾ ಮೇಕೆ ಸಾಕಾಣಿಕೆಯನ್ನ ಮಾಡಲು 90% ಅಂದರೆ ಗರಿಷ್ಠ 90,000 ಸಬ್ಸಿಡಿಯನ್ನ ಒದಗಿಸಲಾಗುತ್ತದೆ. ರೈತರು ಉಳಿದ 10% ಅಂದರೆ 10,000 ರೂಪಾಯಿಯನ್ನ ಪಾವತಿಸಬೇಕಾಗುತ್ತದೆ. ಈ ಯೋಜನೆಯಡಿ 10 ಕುರಿ ಮತ್ತು 1 ಟಗರು ಮರಿಯನ್ನ ವಿತರಣೆ ಮಾಡಲಾಗುತ್ತದೆ. ಜಾನುವಾರು ವಿಮೆ. ಈ ಯೋಜನೆಯ ಮೂಲಕ ರೈತರು ಸಾಕಿರುವಂತಹ ಜಾನುವಾರುಗಳಿಗೆ ವಿಮೆಯನ್ನ ಮಾಡಿಸಲು ಪ್ರಾರಂಭಿಕ ಹಂತದಲ್ಲಿ ವಿಮೆ ಪ್ರೀಮಿಯಂ ಅನ್ನ ಪಾವತಿಸಲು ಇಲಾಖೆಯಿಂದ 85% ಸಬ್ಸಿಡಿಯನ್ನ ಪಾವತಿಸಲಾಗುತ್ತದೆ. ಉಳಿದಂತಹ 15% ಪ್ರೀಮಿಯಂ ಅನ್ನ ರೈತರು ಪಾವತಿಸಿದರೆ ಸಾಕು. ನಾಟಿ ಕೋಳಿ ಮರಿಗಳ ವಿತರಣೆ. ಈ ಯೋಜನೆಯ ಮೂಲಕ ಮಹಿಳಾ ಅಭ್ಯರ್ಥಿಗಳಿಗೆ ಇಲಾಖೆಯಿಂದ 5 ವಾರಗಳ 20 ಕೋಳಿ ಮರಿಗಳನ್ನ ಉಚಿತವಾಗಿ ವಿತರಣೆ ಮಾಡಲಾಗುತ್ತದೆ. ಮೇವಿನ ಬೀಜ ಕಿರುಪೊಟ್ಟಣಗಳ ವಿತರಣೆ. ಈ ಯೋಜನೆಯ ಮೂಲಕ ರೈತರಿಗೆ ಹಸಿ ಮೇವನ್ನ ಉತ್ಪಾದನೆ ಮಾಡಿಕೊಳ್ಳಲು 50% ಸಬ್ಸಿಡಿಯಲ್ಲಿ ಮೇವಿನ ಬೀಜಗಳನ್ನ ವಿತರಣೆ ಮಾಡಲಾಗುತ್ತದೆ. ರಬ್ಬರ್ ನೆಲಹಾಸುಗಳ ವಿತರಣೆ. ಈ ಯೋಜನೆಯ ಮೂಲಕ ಕೊಟ್ಟಿಗೆಯಲ್ಲಿ ಹಸುಗಳಿಗೆ ಉತ್ತಮ ನೆಲಹಾಸು ವ್ಯವಸ್ಥೆಯನ್ನ ರೂಪಿಸಲು 50% ಸಹಾಯಧನದಲ್ಲಿ ಕೌಮ್ಯಾಟ್ ಅನ್ನ ನೀಡಲಾಗುತ್ತದೆ. ಮೇವು ಕತ್ತರಿಸುವ ಯಂತ್ರ ವಿತರಣೆ. ಈ ಯೋಜನೆಯ ಮೂಲಕ ಹೈನುಗಾರಿಕೆ ಮತ್ತು ಕುರಿ ಅಥವಾ ಮೇಕೆಯನ್ನ ಸಾಕಾಣಿಕೆಯನ್ನ ಮಾಡುತ್ತಿರುವಂತಹ ರೈತರಿಗೆ ಹಸಿ ಮೇವನ್ನ ಕತ್ತರಿಸಲು 50% ಸಹಾಯಧನವನ್ನ ನೀಡಲಾಗುತ್ತದೆ. ಯಾರೆಲ್ಲ ಈ ಯೋಜನೆಯನ್ನ ಪಡ್ಕೊಳ್ಬಹುದು ಅಂತ ಅಂದ್ರೆ ರೈತರು, ಗ್ರಾಮೀಣ ಯುವಕರು, ಮಹಿಳಾ ಸ್ವಸಹಾಯ ಸಂಘಗಳು, SC, ST, OBC ವರ್ಗದವರು ಈ ಯೋಜನೆಯ ಸೌಲಭ್ಯವನ್ನ ಪಡ್ಕೊಳ್ಬಹುದು. ಈ ಯೋಜನೆಗಳಿಗೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ಅಂದ್ರೆ ನಿಮ್ಮ ಹತ್ತಿರದ ಪಶು ಆಸ್ಪತ್ರೆಯನ್ನು ಅಗತ್ಯ ದಾಖಲೆಗಳೊಂದಿಗೆ ಭೇಟಿ ಮಾಡಿ ಅರ್ಜಿಯನ್ನ ಸಲ್ಲಿಸಿ ಈ ಯೋಜನೆಗಳ ಸೌಲಭ್ಯವನ್ನ ಪಡ್ಕೊಳ್ಬಹುದು. ಈ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು ಬೇಕಾಗುವಂತಹ ದಾಖಲೆಗಳು ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ರೇಷನ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಪಾಸ್ಬುಕ್ ಮತ್ತು ಇತ್ತೀಚೆಗಿನ ಫೋಟೋ. ಈ ಮಾಹಿತಿ ನಿಮಗೆ ಉಪಯೋಗವಾಗಿದೆ ಅಂದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ರೈತ ಉಪಯುಕ್ತ ಮಾಹಿತಿ ಬೇಕು ಅಂತ ಅಂದ್ರೆ ನಮ್ಮ ಚಾನೆಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.